ಇನ್ನು ಸಿಲೀಲಲ್ಲಿ ಮತ್ತು ಪಾಪ ಪಾಂಡು ಸೀರಿಯಲ್ನಲ್ಲಿ ಅದ್ಭುತವಾದಂಥ ಹಾಗೂ ಮನೋಜ್ಞವಾದ ಅಭಿನಯ ಮಾಡ್ತಿದ್ದಂಥ ಅದ್ಭುತವಾದ ಕಲಾವಿದ ಇದೀಗ ವಿಧಿವಶರಾಗಿದ್ದಾರೆ ಹಾಗೂ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಬರ್ತಾರಂಥದ್ದು. ಆಗ ನಿಜಕ್ಕೂ ಆಗಿರೋದು ಏನು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇನ್ನು ಪಾಪ ಪಾಂಡು ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರ ಅಂದರೆ ಅದ್ಭುತವಾದಂಥ ಪಾತ್ರ, ಸುಮಾರು 2000ಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಅಭಿನಯಿಸಿದಂಥ ಬಾಸ್ನ ಪಾತ್ರದಲ್ಲಿ ಅಭಿನಯ ಮಾಡಿದಂಥ ಶಂಕರ್ ರಾವ್ ಅವರು ಇದೀಗ ಹೃದಯಘಾತಕ್ಕೆ ಒಳಗಾಗಿ ಕೊನೆಸೆಳೆದಿದ್ದಾರೆ. ಸದ್ಯ ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಸದ್ಯ ಪಾತು ಸತ್ತು ಮತ್ತು ಸಿಲಿನಲ್ಲಿ ಪಾಪ ಪಾಂಡು, ವೆಂಕಟರಮಣ ಗೋವಿಂದ ಈ ಸಾಕಷ್ಟು ಸೀರಿಯಲ್ಗಳಲ್ಲಿ ಕೂಡ ಇವರು ಅಭಿನಯಿಸಿದರು. ಇಂಥ ಅದ್ಭುತವಾದಂಥ ಕಲಾವಿದ ಇದೀಗ ನಿಧನರಾಗಿರೋದು ನಿಜಕ್ಕೂ ಕೂಡ ನೋವಿನ ಸುದ್ದಿ ಅಂತಲೂ ಕೂಡ ಹೇಳ್ಬೋದು. ಹೌದು, ಇಂಥ ಅದ್ಭುತವಾದ ನಟ ಇದೀಗ ಈ ಥರ ಸಾವನ್ನಪ್ಪಿದ್ದು ಯಾರೂ ಕೂಡ ಊಹಿಸಲಾರದ ಶಾಕ್ ಆಗಿದೆ ಅಂತ ಹೇಳ್ಬೋದು. ಯಾಕೆಂದರೆ 2500ಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಇವರು ಅಭಿನಯ ಮಾಡ್ತಿದ್ರು ಅಂತಲೂ ಸಹ ಹೇಳಲಾಗುತ್ತೆ. ಇನ್ನು ಈ ನಟನನ್ನು ನೋಡಿದ್ರಂತೂ ಯಾರೂ ಇಲ್ಲ. ಯಾಕೆಂದರೆ 90ರ ದಶಕದ ಮಕ್ಕಳು ಪ್ರತಿಯೊಬ್ಬರು ಕೂಡ ಈ ನಟನನ್ನು ನೋಡಿದ್ದಾರೆ, ಇಂದಿಗೂ ಕೂಡ ಸ್ಮರಿಸ್ತಾರೆ ಅಂತಲೇ ಹೇಳ್ಬೋದು. ಇಂದು ಅದ್ಭುತವಾದ ಕಲಾವಿದನ್ನು ಕಳೆದುಕೊಂಡಂಥ ಚಿತ್ರರಂಗ ಇಂದು ಕಂಬನಿ ಮಿಡಿದೆ. ಸದ್ಯ ಪಾಪ ಪಾಂಡು ಸೀರಿಯಲ್ನ ಶಾಲಿನಿ ಆಗಿರ್ಬೋದು, ವಿಕ್ರಮ್ ಸೂರಿ ಆಗಿರ್ಬೋದು ಮತ್ತು ಜಹಾಂಗೀರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಇಂದು ಅಂತಿಮ ದರ್ಶನಕ್ಕೆ ಭೇಟಿ